ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಸೊ ಫ್ರೆಂಡ್ಸ್, ಗರ್ಭಿಣಿ ಸ್ತ್ರೀಯರು ಗರ್ಭದಲ್ಲಿ ಬೆಳೀತಾ ಇರುವಂಥದ್ದು ಗಂಡು ಮಗು ಅಂತ ತಿಳ್ಕೊಬೇಕು ಅಥವಾ ಹೆಣ್ಣು ಮಗು ಅಂತ ತಿಳ್ಕೊಬೇಕು ಅಂತ ತುಂಬಾ ಒಂದು ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ಲಾಸ್ಟ್ 2 ಮಂತ್ಸ್ ಅಂದರೆ 8th 9th ಮಂತಲ್ಲಿ ಈ ಕೆಲವೊಂದು ಸಿಂಪ್ಟಮ್ಸು ಗರ್ಭಿಣಿ ಸ್ತ್ರೀಯರಲ್ಲಿ ಕಂಡು ಬಂದರೆ ಅದು ಗಂಡು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಕೂಡ. ಸೊ ಆ ಒಂದು ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಯಾವುದು ಅಂತ ನೋಡೋಣ. ಮೊದಲನೇ ಒಂದು ಸಿಂಪ್ಟಮು, ಲಾಸ್ಟ್ ಟ್ರೈಮಿಸ್ಟರಲ್ಲಿ ಅಂದರೆ 7, 8, 9th ಮಂತಲ್ಲಿ ಜಾಸ್ತಿ ಒಂದು ಸ್ಪೈಸಿ ಫುಡ್ಡನ್ನು ತಿನ್ನಬೇಕು ಅಂತ ಇಚ್ಛೆಯನ್ನು ಉಂಟು ಮಾಡುತ್ತೆ. ಅಂದರೆ ಜಾಸ್ತಿ ಒಂದು ಸ್ಪೈಸಿ ಫುಡ್ ಆಗಿರುವಂಥ ಪಲಾವ್ ಆಗ್ಬೋದು, ಚಾಟ್ಸ್ ಆಗ್ಬೋದು, ಈ ರೀತಿ ಸ್ಪೈಸಿ ಫುಡ್ಡು, ಖಾರದ ಫುಡ್ಡನ್ನೇ ತಿನ್ನಬೇಕು ಅಂತ ಮನಸ್ಸು ಇಷ್ಟಪಡ್ತಾ ಇದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಕೂಡ. ಮುಂದಿನ ಒಂದು ಮುಖ್ಯವಾದ ಸಿಂಪ್ಟಮ್ ಅಂತ ಹೇಳಿದ್ರೆ ಕಾಲಲ್ಲಿ ಊತ ಆಗುವಂಥದ್ದು, ಅಂದರೆ ಇನ್ಫ್ಲಮೇಷನ್ ಆಗುವಂಥದ್ದು. ಲಾಸ್ಟ್ 9th ಮಂತಲ್ಲಿ ಸ್ಪೆಷಲಿ ಕಾಲಲ್ಲಿ ಊತ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಈ ರೀತಿ ಕಾಲಲ್ಲಿ ಊತ ಕಾಣಿಸ್ಕೊಳ್ಳೋದು, ಸ್ವಲ್ಪ ಕಾಲಲ್ಲಿ ಪೇಯ್ನ್ ಇರುವಂಥದ್ದು ಆಗ್ತಾ ಇದ್ದರೆ ಖಂಡಿತವಾಗ್ಲೂ ಒಂದು ಗಂಡು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಲಾಸ್ಟ್ 9th ಮಂತಲ್ಲಿ ಈ ಒಂದು ಸಿಂಪ್ಟಮ್ ಕಂಡುಬರುತ್ತೆ. ಆದರೆ ಗರ್ಲ್ ಬೇಬಿ ಆಗುವಂಥವ್ರಿಗೆ ಈ ರೀತಿ ಕಾಲು ಊತ ಅಂತ ಅನ್ನೋದು 6, 7, 8, 9ನೇ ತಿಂಗಳು ಪೂರ್ತಿ ಈ ರೀತಿ ಅವ್ರಿಗೆ ಕಂಡುಬರುತ್ತೆ. ಬಟ್ ಬಾಯ್ ಬೇಬಿ ಆಗುವಂಥವ್ರಿಗೆ ಲಾಸ್ಟ್ ಮಂತ್ 8th ಅಥವಾ 9th ಮಂತಲ್ಲಿ ಈ ಒಂದು ಸಿಂಪ್ಟಮ್ಸು ಕಂಡುಬರುತ್ತೆ. ಇನ್ನು ನೆಕ್ಸ್ಟ್ ಒಂದು ಸಿಂಪ್ಟಮ್ ನೋಡೋದಾದರೆ 9th ಮಂತಲ್ಲಿ ತೆಗೆಸುವಂಥ ಒಂದು ಸ್ಕ್ಯಾನ್ ರಿಪೋರ್ಟಲ್ಲಿ ಬೇಬಿ ಹಾರ್ಟ್ ಬೀಟ್ ಅನ್ನೋದು ಗಮನಿಸಬೇಕು. FHR ಇದು ನಿಮಗೆ 145ಗಿಂತ ಬಿಲೋ ಇದ್ದರೆ ಖಂಡಿತವಾಗ್ಲೂ ಒಂದು ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು FHR ಅನ್ನು ಮುಂಚೆ ತೆಗೆಸಿರುವಂಥ ಸ್ಕ್ಯಾನ್ ರಿಪೋರ್ಟಲ್ಲಿ ನೋಡುವಂಥ ಅಗತ್ಯ ಇಲ್ಲ. ಇದು ಕೇವಲ 9th ಮಂತಲ್ಲಿ FHR ಅನ್ನು ನೀವು ಗಮನದಲ್ಲಿ ತಗೋಬೇಕು. ಸೊ ನೆಕ್ಸ್ಟ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ಸ್ಕಿನ್ ಡ್ರೈನೆಸ್. ಲಾಸ್ಟ್ ಟ್ರೈಮಿಸ್ಟರ್ ಅಂದರೆ 7th 8th 9th ಮಂತಲ್ಲಿ ಸ್ಕಿನ್ ಅನ್ನೋದು ತುಂಬ ಡ್ರೈ ಆಗೋದಕ್ಕೆ ಶುರುವಾಗುತ್ತೆ. ಸ್ಕಿನ್ನಲ್ಲಿ ಗ್ಲೋ ಅನ್ನೋದು ಇರೋದಿಲ್ಲ, ಡ್ರೈನೆಸ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಫೇಸಲ್ಲೂ ಸಹ ಒಂದು ಚಾರ್ಮಿಂಗ್ ಅನ್ನೋದು ಇರೋದಿಲ್ಲ, ಶೈನಿಂಗ್ ಅನ್ನೋದು ಇರೋದಿಲ್ಲ. ಫೇಸಲ್ಲಿ ಒಂದು ಡಲ್ನೆಸ್ ಅನ್ನೋದು ಇರುತ್ತೆ, ಒಂದು ಕಳೆ ಅನ್ನೋದು ಇರೋದಿಲ್ಲ. ಇದೆಲ್ಲ ಗರ್ಭದಲ್ಲಿ ಬೆಳೀತಾ ಇರುವಂಥ ಗಂಡು ಮಗುವಿನ ಸಂಕೇತ ಅಂತ ಹೇಳ್ಬೋದು. ಗರ್ಭದಲ್ಲಿ ಒಂದು ಮೇಲ್ ಹಾರ್ಮೋನ್ಸ್ ಡೆವಲಪ್ ಆಗ್ತಾ ಇರೋದ್ರಿಂದ ಆ ಒಂದು ಹಾರ್ಮೋನ್ಸ್ಗಳ ಪ್ರಭಾವದಿಂದ ಸ್ಕಿನ್ ಡ್ರೈನೆಸ್ ಅನ್ನೋದು ನಿಮಗೆ ಶುರುವಾಗುತ್ತೆ. ಇದರ ಜೊತೆಗೆ ಇನ್ನೊಂದು ಸಿಂಪ್ಟಮ್ ಅಂತ ಹೇಳಿದ್ರೆ ಹೇರ್ ಫಾಲು ಸಹ. ಇದಕ್ಕೂ ಮುಂಚೆ ಹೇರ್ ಫಾಲ್ ಇಲ್ಲ, ಈಗ ನಿಮಗೆ ಹೇರ್ ಫಾಲ್ ಆಗ್ತಾ ಇದೆ, ಹೇರ್ಸು ಸ್ವಲ್ಪ ಥಿನ್ ಆಗ್ತಾ ಇದೆ, ಡ್ರೈ ಆಗ್ತಾ ಇದೆ ಹೇರ್ಸು ಅಂತ ಹೇಳಿದ್ರೆ ಇದು ಸಹ ಒಂದು ಸಿಂಪ್ಟಮು. ನೆಕ್ಸ್ಟ್ ಇನ್ನೊಂದು ಸಿಂಪ್ಟಮ್ ಅಂತ ಹೇಳಿದ್ರೆ ಪಿಗ್ಮೆಂಟೇಷನ್. ಕೆಲವ್ರಿಗೆ ಕುತ್ತಿಗೆಯಲ್ಲಿ ಕಪ್ಪಾಗುವಂಥದ್ದು ಅಥವಾ ಗರ್ಭದ ಹೊಟ್ಟೆ ಭಾಗದಲ್ಲಿ ಸ್ಟ್ರೆಚ್ ಮಾರ್ಕ್ಸು ಕಪ್ಪಾಗುವಂಥದ್ದು, ಈ ರೀತಿ ನಿಮಗೆ ಪಿಗ್ಮೆಂಟೇಷನ್ ಅನ್ನೋದು ಕೆಲವು ಗರ್ಭಿಣಿ ಸ್ತ್ರೀಯರಲ್ಲಿ ಉಂಟಾಗುತ್ತೆ. ಈ ರೀತಿ ಪಿಗ್ಮೆಂಟೇಷನ್ ಆಗ್ತಾ ಇದೆ ಅಂತ ಹೇಳಿದರೆ ಇದು ಸಹ ಒಂದು ಬಾಯ್ ಬೇಬಿ ಆಗುವಂಥ ಸಂಕೇತ ಅಂತ ಹೇಳ್ಬೋದು. ಸೊ ಮುಂದಿನ ಒಂದು ಮುಖ್ಯವಾದ ಸಂಕೇತ ಅಂತ ಹೇಳಿದ್ರೆ ಬೇಬಿ ಬಂಪ್ ಸೈಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬೇಬಿ ಬಂಪ್ ಸೈಜು ತುಂಬ ಚಿಕ್ಕದಾಗಿರುತ್ತೆ. 9th 8th ಮಂತಲ್ಲೂ ನೋಡಿದ್ರೆ ಬೇಬಿ ಬಂಪು ತುಂಬ ಚಿಕ್ಕದಾಗಿರುತ್ತೆ. ಮತ್ತು ಅದು ಅಡ್ಡಡ್ಡಲಾಗಿ ಓವಲ್ ಶೇಪಲ್ಲಿ ಇರುತ್ತೆ, ತುಂಬ ದೊಡ್ಡ ಸೈಜಲ್ಲಿ ಇರೋದಿಲ್ಲ. ಸೊ ಅದ್ರ ಜೊತೆಗೆ ನೀವು ಬಾಡಿ ವೆಯ್ಟ್ ಅನ್ನೋದು ತುಂಬ ಜಾಸ್ತಿ ಪುಟ್ಟಪ್ ಆಗಿರೋದಿಲ್ಲ. ನಾರ್ಮಲ್ ವೆಯ್ಟ್ಗಿಂತ ಒಂದು 7 to 8 kgs ಮಾತ್ರ ಜಾಸ್ತಿ ಆಗಿರ್ತೀರ. ಅದೇ ಗರ್ಲ್ ಬೇಬಿ ಇರೋರ್ಗಾದರೆ 10 to 15 kgs ಅಷ್ಟು ವೆಯ್ಟ್ ಅನ್ನೋದು ಜಾಸ್ತಿ ಆಗೋಗಿರುತ್ತೆ. ಬಾಯ್ ಬೇಬಿ ಇರೋರು ತುಂಬಾ ವೆಯ್ಟ್ ಪುಟ್ಟಪ್ ಆಗೋದಿಲ್ಲ, ಬೇಬಿ ಬಂಪು ಸಹ ತುಂಬ ಚಿಕ್ಕದಾಗೇ ಇರುತ್ತೆ. ಸೊ ಈ ಕೆಲವೊಂದು ಸಿಂಪ್ಟಮ್ಸು ನಿಮ್ಮಲ್ಲೂ ಕಂಡು ಬಂದರೆ ಖಂಡಿತವಾಗ್ಲೂ ಒಂದು ಬಾಯ್ ಬೇಬಿ ಆಗುವಂಥ ಸೂಚನೆಗಳು ಜಾಸ್ತಿ. ಈ ಎಲ್ಲ ಎಕ್ಸ್ಪೀರಿಯನ್ಸಸ್ಸು ನನಗೂ ಸಹ ಉಂಟಾಗಿದೆ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.